ಶ್ರೀ ಗುರುಭ್ಯೋ ನಮಃ. ಶ್ರೀ ಶನೇಶ್ವರ ಸ್ವಾಮಿ ಶ್ರೀ ಕ್ಷೇತ್ರ ಕಂಟೆನಲ್ಲಿ ಅರಸೀಕೆರೆ ಶ್ರೀ ಸ್ವಾಮಿಯವರ ಸನ್ನಿಧಾನದಲ್ಲಿ ಕೋಟಿ ದತ್ತ ಜಪಯಜ್ಞದ ಭಾಗವಾಗಿ ದಿನಾಂಕ 10/6/2025 ಗುರುವಾರದಿಂದ 13/7/2025 ಭಾನುವಾರ ತನಕ ಕೋಟಿ ದತ್ತ ಜಪಯಜ್ಞದ ಸಮರ್ಪಣಾ ಕಾರ್ಯಕ್ರಮಗಳು ನೆರವೇರುತ್ತದೆ. ಈ ಕಾರ್ಯಕ್ರಮ ನಿಮಿತ್ತವಾಗಿ ಇಂದಿನ ಪತ್ರಿಕಾಗೋಷ್ಠಿಗೆ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೇವೆ. ಹಾಗೆಯೇ ಶ್ರೀ ಕ್ಷೇತ್ರದ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ವೀರಭದ್ರಪ್ಪನವರು ಆಗಮಿಸಿದ್ದಾರೆ. ಹಾಗೆ ನಮ್ಮ ಈ 1ನೇ ವಾರ್ಡಿನ ನಗರದ ಸದಸ್ಯರಾದಂತಹ ಯುವರಾಜ್ ಅವರು ಆಗಮಿಸಿದ್ದಾರೆ. ಹಾಗೆ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ, ಈ ಕೋಟಿ ದತ್ತ ಜಪಯಜ್ಞದ ಯಾಕೆ ಈ ಕಾರ್ಯಕ್ರಮ ಮಾಡಿದ್ದೇವೆ ಅನ್ನೋ ಬಗ್ಗೆ ಸ್ಥೂಲವಾಗಿ ಒಂದು ವಿಚಾರವನ್ನು ಹೇಳ್ತೇನೆ. ಯಾಕಂತೇಳಿದರೆ ಮುಂದಿನ ದಿನಗಳಲ್ಲಿ ನಮಗೆ ಈ ಕಲಿಯುಗದ ಅವಸಾನ ಅಂಚಿನಲ್ಲಿ ನಾವು ಬರ್ತಾ ಇದ್ದೇವೆ. ಹಾಗಾಗಿ ಈ ಕಲಿಯುಗದ ಅವಸಾನದ ಅಂಚಿನಲ್ಲಿ ನಾವಿರುವಾಗ ಮುಂದೆ ಬರುವಂಥ ಅನೇಕ ಆಘಾತಕಾರಿ ವಿಚಾರಗಳು ನಮ್ಮಲ್ಲಿದೆ. ಯಾಕಂತೇಳಿ ವಿಶೇಷವಾಗಿ ಜಲಪ್ರಳಯ, ಹಾಗೆ ಅಗ್ನಿಜ್ವಾಲೆಗಳು, ಯುದ್ಧಗಳು, ವಿಶೇಷವಾಗಿ ರೋಗ ರುಜಿನಗಳು ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಮನುಷ್ಯನಿಗೆ ಪ್ರಧಾನವಾಗಿ ಹೃದಯ ಅಂತಿದೆ. ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಮನುಕುಲದ ಸಮಾಜಕ್ಕೋಸ್ಕರವಾಗಿ, ಈ ಮನುಕುಲದ ಉದ್ಧಾರಕ್ಕೋಸ್ಕರವಾಗಿ ನಾವು ಈ ಕೋಟಿ ದತ್ತ ಜಪಯಜ್ಞವನ್ನು ಮಾಡ್ತಾ ಇದ್ದೇವೆ. ಸುಮಾರು 6 ತಿಂಗಳ ಕಾಲ ಪರ್ಯಂತ ಈ ಜಪವನ್ನು ಅನೇಕ ಸಂಘ ಸಂಸ್ಥೆಗಳು, ಮಹಿಳಾ ಸಂಘದವರು ಸಹ ಈ ಗ್ರಾಮ್ ದತ್ತಾತ್ರೇಯಾಯ ನಮಃ ಅಂತೇಳಿ ಸುಮಾರು ಇಲ್ಲಿಯ ತನಕ 1,17,18,316 ಜಪ ಆಗಿದೆ. ಯಾಕಂದರೆ ಕೋಟಿ ಮೀರಿ ನಮಗೆ ಜಪ ಆಗಿದೆ. ಅದು ಸಂತೋಷದ ವಿಚಾರ, ಅದು ದತ್ತನ ಅನುಗ್ರಹ. ಹಾಗಾಗಿ ಈ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ನಮಗೆ ಉಲ್ಬಣವಾಗುವುದರಿಂದ ಹೃದಯಕ್ಕೆ ಸಂಬಂಧಪಟ್ಟ ನಮ್ಮ ಹೃದಯ ಭಾಗ ಅಂತ ಹೇಳಿದರೆ ವಿಶೇಷವಾದಂಥ ಭಾಗ. ಹಾಗಾಗಿ ನಾವೆಲ್ಲವನ್ನು ಮಾಡೋದಕ್ಕಿಂತ ಮುಂಚೆ ಗುರುವನ್ನು ಜ್ಞಾಪಕ ಮಾಡಿಕೊಳ್ತೇವೆ. ಹಾಗೆಯೇ ಈ ಹೃದಯ ಹೇಗೆ ನಮಗೆ ಮುಖ್ಯವೋ, ಮನುಕುಲಕ್ಕೆ ನಮಗೆ ಗುರು ಅಷ್ಟೇ ಪ್ರಧಾನವಾಗಿದ್ದಾನೆ. ಈ ಸಂದರ್ಭದಲ್ಲಿ ಗುರು ಅಂದರೆ ಕಾಮಧೇನು. ಈ ಎಲ್ಲವನ್ನು ಕೊಡುವಂತಹ ಬಲ ಗುರುವಿಗಿದೆ. ಆ ಗುರು ಯಾರು? ಸದ್ಗುರು ದತ್ತಾತ್ರೇಯ. ಬ್ರಹ್ಮ ವಿಷ್ಣು ಮಹೇಶ್ವರ ಅಧೀನವಾದ ಒಳಗೊಂಡಂಥ ಸದ್ಗುರು ದತ್ತಾತ್ರೇಯನ ಜಪವನ್ನು ಮಾಡುವುದರಿಂದ, ಆತನ ಆರಾಧನೆಯನ್ನು ಮಾಡುವುದರಿಂದ ಈ ಮುಂದಿನ ನಮ್ಮ ಜೀವಿತಾವಧಿ ಕಾಲದಲ್ಲಿ ಮುಂದೆ ಬರುವಂಥ ಪೀಳಿಗೆಗೆ ಉದ್ಧಾರವಾಗಲಿ, ಅವರಿಗೆ ಯಾವುದೇ ರೀತಿಯಾದಂಥ ಗಂಡಾಂತರಗಳು, ಕಾಯಿಲೆಗಳು, ರೋಗಗಳು ಬರದೇ ಇರಲಿ. ಹಾಗೆ ನಾವು ಸುಸಂಸ್ಕೃತರಾಗಿ ಸುಳ್ಳನ್ನು ಬಿಟ್ಟು, ಮೋಸವನ್ನು ಬಿಟ್ಟು ನಾವು ಸಾತ್ವಿಕವಾಗಿ ಜೀವನವನ್ನು ನಡೆಸೋಸ್ಕರವಾಗಿ ಗುರುವಿನ ಆರಾಧನೆಗೆ, ಗುರು ಅಂದರೆ ಕಾಮಧೇನು, ನಾವೇನು ಕೇಳ್ತೇವೆ ಅದು ಆ ಗುರು ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಹಾಗಾಗಿ ಈ ದತ್ತಾತ್ರೇಯನ ಆರಾಧನೆಯಿಂದ, ಈ ದತ್ತಾತ್ರೇಯನ ಜಪದಿಂದ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಈ ದತ್ತಾತ್ರೇಯನ ಆರಾಧನೆಯಿಂದ ನಮ್ಮಲ್ಲಿರುವಂಥ ಒಳಗಡೆ ಇರುವಂಥ ವಿಷಕಾರಿಯಾದಂಥ ರೋಗಗಳು ಹೊರಗಡೆ ಹೋಗ್ತವೆ. ನಾವು ಹೇಗೆ ಕೆಲವೊಂದು ವಸ್ತುಗಳು ತಿಂದಾಗ ವಿಷಪ್ರಾಸನ ಆಗಿ ಅದು ನಮಗೆ ಈ ವಾಂತಿ ಅಂತ ಹೇಳಿ ಹಾಗಾಗ್ತದೆ, ಅದೇ ಥರವಾಗಿ ದತ್ತನ ಅನುಗ್ರಹವಾದಾಗ ನಮಗೆ ಸಂಪೂರ್ಣವಾದ ನಮ್ಮನ್ನು ನಿರ್ವಿಕಾರ, ನಿರ್ಲೇಪ, ನಿರ್ವಿಕಾರ, ನಿರ್ಮಲ, ನಿತ್ಯ ನಿರಾಕಾರ ಅಂತ ನಾವು ಹೇಳ್ತೀವಿ. ಹಾಗಾಗಿ ನಮ್ಮನ್ನು ಅಂಧಕಾರದಿಂದ ಬೆಳಕಿನೆಡೆಗೆ ಆತ ಸಾಗಿಸ್ತಾನೆ ಅಂತ ಗುರು ಹೇಳ್ತಾನೆ. ಗುರು ಅಂದರೆ ದಾರಿ ತೋರಿಸುವ, ಗುರು ಅಂದರೆ ಒಂದು ಆಲದ ಮರ, ಗುರು ಅಂದರೆ ಒಂದು ಶಕ್ತಿ. ಹಾಗಾಗಿ ನಾವು ನನ್ನ ಒಂದು ಸಂಕಲ್ಪ, ಈ ಕೋಟಿ ದತ್ತ ಜಪವನ್ನು ಮಾಡಬೇಕು ಅಂತ ನಾನು ನನ್ನ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡೆ. ಹಾಗಾಗಿ ಒಬ್ಬ ದತ್ತ ಆರಾಧಕರು ಬಂದು ನನಗೆ ಒಂದು ದತ್ತನ ಪುಸ್ತಕವನ್ನು, ಹಾಗೆ ನಮ್ಮ ಕ್ಷೇತ್ರದಲ್ಲಿ ಅವರು 1 ದಿನಗಳ ಕಾಲ ಇದ್ದು ಅನುಷ್ಠಾನವನ್ನು ಮಾಡಿ ದತ್ತನ ಜಪವನ್ನು ಮಾಡಿ ಅಂತೇಳಿ ನನಗೆ ಅವರು ಉಪದೇಶವನ್ನು ಮಾಡಿದರು. ಆ ಉಪದೇಶ ಮಾಡಿದ ಫಲವಾಗಿ ಇಲ್ಲಿ ತನಕ ನಾವು ಬಂದಿದ್ದೇವೆ. ನಾಳೆ ಇದರ ಉದ್ಘಾಟನೆ ಇದೆ. ನಾಳೆ ಇದರ ಉದ್ಘಾಟನೆ ಸಲುವಾಗಿ ಹುಬ್ಬಳ್ಳಿಯಿಂದ ರಮೇಶ್ ಅವಧೂತರು ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಹಾಗೆ 12ನೇ ತಾರೀಕು ಶಾಂತಿವೀರ ಮಹಾಸ್ವಾಮೀಜಿಗಳು, ಕುಂಚಿಟಿಗ ಜಗದ್ಗುರು ಕುಂಚಿಟಿಗ ಪೀಠಾಧ್ಯಕ್ಷರು ಆದಂತಹ ಶಾಂತಿವೀರ ಸ್ವಾಮೀಜಿಗಳು ಬರ್ತಾರೆ. ಹಾಗೆ ನಮ್ಮ ಮಾರುತಿ ಸತ್ಯಾನಂದಾಶ್ರಮದ ಪರಂಪರಾವತ ಸತೀಶ್ ಶರ್ಮಾಜಿಯವರು ಬರ್ತಾ ಇದ್ದಾರೆ. ಹಾಗೆ ಅವಧೂತ ರಮೇಶ್ ಅವಧೂತರು ಬರ್ತಾ ಇದ್ದಾರೆ. ಹಾಗೆ ನಗರಸಭಾ ಅಧ್ಯಕ್ಷರಾದಂಥ ಶಮೀವುಲ್ಲಾ ಅವರು, ಉಪಾಧ್ಯಕ್ಷರಾದಂಥ ಮನೋಹರ್ ಅವರು, ಹಾಗೆ ನಗರಸಭಾ ಸದಸ್ಯರಾದಂಥ ಯುವರಾಜ್ ಅವರು, ನಮ್ಮ ದೇವಸ್ಥಾನ ಆಡಳಿತ ವರ್ಗವಾದಂತಹ ಚಂದ್ರಶೇಖರ್ ಅವರು, ಪಂಚಾಕ್ಷರಿ ಅವರು,
ವೀರಭದ್ರಪ್ಪನವರು ಹಾಗೆ ಪತ್ರಕರ್ತರ ಸಂಘ ಅಧ್ಯಕ್ಷರಾದ ಮಂಜುನಾಥ್ ಅವರು ಸಹ ಎಲ್ಲ ಆಗಮಿಸಿ ಮುಂದೆ ಭಾನುವಾರ ದಿವಸ ಕೋಟಿ ದತ್ತ ಜಪಯಜ್ಞದ ಪೂರ್ಣಾವತಿ ಇದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸುಜಾತ ರಮೇಶ್ ಅವರು ಬರ್ತಾ ಇದ್ದಾರೆ. ಎಲ್ಲರಿಗೂ ಸಹ ಆಗಮಿಸುವಂತಹ ಎಲ್ಲ ಭಕ್ತಾದಿಗಳಿಗೂ ಆ ಗುರು ದತ್ತಾತ್ರೇಯ ಸಂಪೂರ್ಣವಾದಂಥ ಫಲವನ್ನು ಕೊಟ್ಟು ಅವರ ಮನಸ್ಸಿನಲ್ಲಿ ಏನೇನು ಸಂಕಲ್ಪವನ್ನು ಮಾಡಿದ್ದಾರೆ ಆ ಸಂಕಲ್ಪದ ಸಂಪೂರ್ಣವಾದಂಥ ಫಲ ಆ ಭಗವಂತ ಅವರಿಗೆ ಕೊಡಲಿ. ಹಾಗೆ ಅವರು ಸನ್ಮಾರ್ಗವನ್ನು ನಡೆಯಲಿ, ಸದ್ಭಕ್ತಿಯಿಂದ ನಡೆಯಲಿ. ಈ ಮಾಡುವಂಥ ಘನ ಕಾರ್ಯಕ್ಕೆ ಭಕ್ತಾದಿಗಳು ತನು ಮನ ಧನ ಸಹಾಯವನ್ನು ಭಕ್ತಾದಿಗಳು ನೀಡಬೇಕಾಗಿ ಮೂಲಕ ಕೇಳ್ಕೊಳ್ತಾ, ಇದು ಸುಮಾರು ಅಂದಾಜು ವೆಚ್ಚ ಸುಮಾರು 30 ಲಕ್ಷದ ಒಂದು ಕಾರ್ಯಕ್ರಮ. ಅದು ದುಡ್ಡಿನ ಬಗ್ಗೆ ನಮಗೆ ಇದಿಲ್ಲ, ಅದು ದತ್ತ ನಡೆಸ್ತಾನೆ, ಅದರ ಬಗ್ಗೆ ಯೋಚನೆ ಇಲ್ಲ. ಹಾಗಾಗಿ ಯಾಕಂದರೆ ಒಂದು ವಿಚಾರ ಹೇಳಬೇಕು ಹೇಳಿದ್ದೇನೆ. ಇಲ್ಲಿ ತನಕ ನಡೆದು ಬಂದಂತಾದರೆ ಎಲ್ಲವೂ ಪವಾಡ ಸದೃಶ ರೂಪದಲ್ಲಿ ನಡೆದಿದೆ. ಯಾಕಂದರೆ ನಾವೇನು ಬಯಸಿದ್ದೇವೆ ಅದೆಲ್ಲ ಬಂದಿದೆ. ಮುಂದೆ ನಾನು 10 ರಿಂದ 13 ತನಕ ನಡೆಯುವಂಥ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿ ನೀವೆಲ್ಲ ಬರಬೇಕು. ವಿಶೇಷವಾಗಿ ಮಾಧ್ಯಮಿತರು ನಾನು ಹೇಳ್ತೇನೆ, ಮಾಧ್ಯಮಿತರು ಇದ್ದರೆ ನಾವೆಲ್ಲ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಮಾಧ್ಯಮಿತರು ಸಹ ಸಂಪೂರ್ಣವಾಗಿ ನಮ್ಮ ಜೊತೆ ತೊಡಗಿಸಿಕೊಂಡು ನಿಮ್ಮ ಸಲಹೆಗಳನ್ನು ನಮಗೆ ಕೊಟ್ಟು ನಮ್ಮನ್ನು ಮತ್ತು ಈ ಕ್ಷೇತ್ರವನ್ನು ಒಂದು ಹಂತಕ್ಕೆ ಕೊಂಡೊಯ್ಯಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ಸಂದರ್ಭದಲ್ಲಿ ನೀವೆಲ್ಲ ಹಾಜರಿದ್ದು ನಮ್ಮ ಕರೆಗೆ ಹೋಗ್ಕೊಟ್ಟು ನೀವೆಲ್ಲ ಮೇಲೆ ದತ್ತನ ಇದೆ ಕಂಪ್ಯೂಟರ್ ಇದೆ. ಮೂಲಕ ಕಲಶಾರಾಧನೆ, ಯಾಗಶಾಲೆ ಪ್ರವೇಶ, ಕೌತುಕ ಬಂಧನ, ಆಮೇಲೆ ಅಗ್ನಿ ಜ್ವಲನೆ. ಅಗ್ನಿಯನ್ನು ಅರುಣಿ ಮುಖಾಂತರವಾಗಿ ನಾವು ಅದನ್ನು ಅಗ್ನಿಯನ್ನು ಸೃಷ್ಟಿ ಮಾಡಿ ಜ್ವಲನೆ ಮಾಡ್ತೇವೆ. ಮಧ್ಯಾಹ್ನ 12ವರೆಗೆ ಸರಿಯಾಗಿ ಪ್ರಸಾದ ವಿನಿಯೋಗ ಇರುತ್ತೆ. ರಾತ್ರಿ ಮಾರನೇ ಸಂಜೆ 4 ಗಂಟೆಗೆ ದತ್ತ ಚರಿತ್ರೆ ಪಾರಾಯಣ ಇರುತ್ತೆ. ಆಮೇಲೆ ಕಾಕಡ ಆರತಿ ಇರ್ತದೆ. ಆಮೇಲೆ ಸಂಜೆ ಪ್ರಸಾದ ಇರ್ತದೆ. ಪ್ರತಿ 3 ದಿವಸವೂ ಸಹ ಧಾರ್ಮಿಕ 12ನೇ ತಾರೀಕು ಶಾಂತಿವೀರ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಹಾಗೆ ಮಾತೃತ್ವಾನಂದ ಆಶ್ರಮದ ಗುರುಗಳು ಬರ್ತಾ ಇದ್ದಾರೆ. ಹುಬ್ಬಳ್ಳಿಯಿಂದ ಅವಧೂತರು ಬರ್ತಾರೆ. ಧಾರ್ಮಿಕ ಸಭೆ ಇದೆ ಕ್ಷೇತ್ರದಲ್ಲೇ, ಇಲ್ಲೇ ನೀವು ಹೇಳಿದ್ರೆ ಅದು ಆ ಕಡೆ